ಸರ್ ನಂಗೆ ಅವ್ರ ಮೇಲೆ ಅನುಮಾನ ಇದೆ. ಯಾರದು? ಈ ಮನೆಗೆ ಏನು ಸಂಬಂಧ? ಅವ್ರ ಹೆಸರು ಮಮತಾ ಅಂತ. ಅಭಿಯವ್ರ ಚಿಕ್ಕತ್ತೆ, ಅಭಿಯವ್ರ ತಂದೆ ಅವ್ರ ತಂಗಿ. ಮತ್ತು ಇಷ್ಟು ದಿನ ನೀವು ನನಗೆ ಯಾಕೆ ಹೇಳಲಿಲ್ಲ? ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗಿಲ್ಲ ಸರ್. ಫ್ಯಾಮಿಲಿ ಅನ್ನೋ ವಿಷಯ ಅಡ್ಡ ಬಂತು. ನಿಮಗೆ ಅನುಮಾನ ಇದೆ ಅನ್ನೋ ವಿಚಾರ ಅಭಿಗೆ ಗೊತ್ತಾ? ಏನಾಯಿತು? ಏನಿ ಪ್ರಾಬ್ಲಮ್? ಅಭಿ ನಿಮ್ಮ ಫ್ರೆಂಡು, ಅವ್ರ ಬಗ್ಗೆ ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಅಭಿಗೆ ಹೇಳಿದ್ರು ಅವ್ರು ನನ್ನ ಮಾತು ನಂಬಲ್ಲ. ಅಭಿ ನಿಮ್ಮ ಮಾತು ನಂಬಲ್ವಾ? ನೀವು ಅಭಿ ಹೆಂಡ್ತಿ. ಅಭಿಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ, ಅದನ್ನು ನಾನು ನೋಡಿದ್ದೀನಿ. ಅಭಿ ನಿಮ್ಮ ಮಾತು ನಂಬಲ್ಲ ಅಂದರೆ ಇದನ್ನು ನಾನು ನಂಬೋಕ್ಕಾಗ್ತಾಯಿಲ್ಲ. ಕೆಲವೊಂದು ವಿಚಾರ ಹಾಗೆ ಸರ್. ಅಭಿ ಅವ್ರಿಗೆ ನನ್ನ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನನ್ನ ಮಾತು ನಂಬ್ತಿಲ್ಲ. ಆ ವಿಷಯ ಬಿಡಿ ಸರ್. ಈ ಹೆಂಗಸು ಒಂದು ರೌಡಿನ ಮೀಟ್ ಮಾಡಿರೋದನ್ನ ನಾನು ನೋಡಿದ್ದೆ. ಆಮೇಲೆ ಅದೇ ವಿಚಾರದ ಬಗ್ಗೆ ಮನೇಲಿ ಚರ್ಚೆ ಆಗಿತ್ತು. ಆಮೇಲೆ ಇವ್ರ ಹತ್ರ ಆ ವ್ಯಕ್ತಿ ಹೆಲ್ಪ್ ಕೇಳ್ಕೊಂಬಂದ ಅಂತ ಮನೇಲಿ ಪ್ರೂವ್ ಆಯಿತು. ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಸರಿ, ಡೌಟ್ ಇದ್ವೆ ಬಿಡೋಲ್ಲ ನಾವು. ನಿಮ್ಮ ಹತ್ರ ಆ ಹೆಂಗ್ಸಿನ ಫೋಟೋ ಇದೆಯಾ? ಆ ರಿಚ್ ಲೇಡಿನ ನೋಡಿದೆ ಅಂತ ಹೇಳಿದ ವ್ಯಕ್ತಿಗೆ ಈ ಹೆಂಗ್ಸಿನ ಫೋಟೋ ತೋರಿಸಿದ್ರೆ ಕನ್ಫರ್ಮ್ ಆಗುತ್ತೆ. ಒಂದು ಸವಿ ಕನ್ಫರ್ಮ್ ಆದರೆ ಆಮೇಲೆ ಇದನ್ನ ಬೇಯಿಸೋದು ತುಂಬ ಈಸಿ. ನಾನು ನಿಮಗೆ ಆ ಫೋಟೋ ಕಳಿಸ್ತೀನಿ ಸರ್. ಆದರೆ ಅಭಿ ಹತ್ರ ಈ ವಿಷಯ ಮಾತಾಡಬೇಡಿ. ಸರಿ. ಸಾರಿ ಪ್ರತಾಪ್, ಅತ್ತೆ ಕರೆದ್ರು, ಮಧ್ಯದಲ್ಲೇ ಹೋಗಬೇಕಾಯ್ತು. ಇಟ್ಸ್ ಓಕೆ ಅಭಿ, ನಾನು ನೋಡ್ತೇನೆ. ಮನೆಯವ್ರ ಮೇಲೆ ಅನುಮಾನ ಪಡುವಂಥ ಸ್ಥಿತಿ ಬಂದ್ಬಿಡ್ತಲ್ಲ ಚೀಕು. ಇದ್ಯಾವುದೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು? ನನ್ನ ದೊಡ್ಡಪ್ಪನ ಈ ಸ್ಥಿತಿಗೆ ಕಾರಣ ಆದವ್ರನ್ನ ಪತ್ತೆ ಹಚ್ಚಲೇಬೇಕು. ಸುಮ್ಮನೆ ಒಬ್ಬರ ಮೇಲೆ ಅನುಮಾನ ಪಡ್ತಿದ್ರೆ ಅದು ನನ್ನ ತಪ್ಪಿದೆ. ನನ್ನ ತಪ್ಪನ್ನ ಕ್ಷಮಿಸ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಈ ಕೆಲಸ ಅವ್ರು ಮಾಡಿರೋದೇ ಆದರೆ ಆದಷ್ಟು ಬೇಗ ಪತ್ತೆ ಹಚ್ಚೋ ಹಾಗಾಗ್ಲಿ ದೇವ್ರೆ. ಶ್ರಾವಣಿ ಅವರೇ, ಏನು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದೀರಲ್ಲ? ಒಬ್ಬೊಬ್ಬಳೆ ಎಲ್ಲಿ ಮಾತಾಡ್ತಿದ್ದೀನಿ ಮನ್ವಿ. ಚೀಕುನು ನನ್ನ ಜೊತೆ ಇದ್ದಾನಲ್ವಾ, ಅವನ ಜೊತೆ ಮಾತಾಡ್ತಾ ಇದ್ದೆ. ನಿಮ್ಮ ಸಿಚುವೇಶನ್ ನಂಗೆ ಅರ್ಥ ಆಗುತ್ತೆ ಶ್ರಾವಣಿ ಅವರೇ. ನಿಮಗೆ ಮಾಮ್ ಮೇಲೆ ಡೌಟ್ ಇದೆ ಅಲ್ವಾ? ಮನ್ವಿ, ಅಲ್ಲ, ನೀವು ಅನುಮಾನ ಪಡೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನಗದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಆದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಮಾಮ್ ಕ್ರಿಮಿನಲ್ ಮೈಂಡೆಡ್ ಇರ್ಬೋದು, ನಾನು ಒಪ್ಕೋತೀನಿ. ಆದರೆ ಮಾಸ್ಟರ್ ಪ್ಲ್ಯಾನರ್ ಅಲ್ಲ. ಅವ್ರು ತುಂಬ ಸ್ಮಾರ್ಟ್ ಏನಲ್ಲ. ಅವರು ಪ್ಲ್ಯಾನ್ ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡ್ತಾರಷ್ಟೆ. ಪ್ರಭಾಕರ್ನ ಕಿಡ್ನಾಪ್ ಮಾಡಿ ಆ ಬಿಟ್ಟಿದ್ದ ಜಾಗದಲ್ಲಿ ಯಾರೋ ನನ್ನ ನೋಡಿದಾರಂತಕ್ಕ. ವಾಟ್? ಹೌದಕ್ಕ, ನನಗದೇ ಭಯ ಆಗ್ತಿರೋದು. ಮೇ ಬಿ ಗರ್ಡನ್ ಜೊತೆ ಯಾರಾದರೂ ನನ್ನ ನೋಡಿದಾರ ಅಂತ. ಯಾರಾದರೂ ನನ್ನ ಗುರ್ತು ಹಿಡಿದ್ಬಿಟ್ಟು ಹೇಳಿಬಿಟ್ರೆ ಏನಕ್ಕ ಮಾಡೋದು? ನೀನು ಟೆನ್ಷನ್ ಮಾಡ್ಕೋಬೇಡ ಮಮತಾ. ಸದ್ಯಕ್ಕೆ ಆ ಗಜ ಗರುಡ ಇಬ್ಬರು ಯಾರ ಕೈಗೂ ಸಿಗೋದಿಲ್ಲ.
ಅಲ್ಲಿನ ಯಾಕೆ ಹೋಗಿದ್ದೆ, ಏನು ವಿಷಯ ಇತ್ತು ಅಂತ ಯಾರಾದರೂ ಕೇಳಿದ್ರೆ ಏನೋ ಒಂದು ಕತೆ ಹೇಳೋಣ ಬಿಡು. ಈಗೇನು ಮಾಡೋದಕ್ಕ? ಆ ಪ್ರತಾಪ್ ಮೇಲೆ ಒಂದು ಕಣ್ಣಿಟ್ಟಿರು. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಅಂತ ನನಗೆ ಹೇಳು. ಸರಿ. ಅವ್ನು ಯಾವ್ಯಾವ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾನೆ ಅಂತ ತಿಳ್ಕೊ. ಆದರೆ ಆ ಶ್ರಾವಣಿ ನನ್ನನ್ನೇ ಅನುಮಾನದಲ್ಲಿ ನೋಡ್ತಾ ಇದ್ಲು. ನನ್ನ ಬಗ್ಗೆ ಏನಾದರೂ ಪ್ರತಾಪ್ ಹತ್ರ ಹೇಳಿದಾಳೆ ಅನಿಸ್ತಾ ಇದೆ. ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. 2 ಸಲ ನಿನ್ನ ಮೇಲೆ ಅನುಮಾನ ಪಟ್ಟು ಅವಳೇ ಸೋತಿದ್ದಾಳೆ. ಈ ಸಲ ಏನಾದರೂ ನಿನ್ನ ಮೇಲೆ ಅನುಮಾನ ಪಡೋಕ್ಕೆ ಹೋದರೆ ಅವಮಾನ ಆಗೋದು ಅವಳಿಗೇನು. ಅಷ್ಟೇ ಅಲ್ಲ, ಅವಳು ಬೇರೆ ಏನಾದರೂ ಇಶ್ಯೂಸ್ ಕ್ರಿಯೇಟ್ ಮಾಡೋಕ್ಕೆ ನೋಡಿದ್ಲು ಅಂತಲೇ ಇಟ್ಕೋ. ಕನ್ಫರ್ಮ್ ಆಗಿ ಅಭಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಯೋಚನೆ ಮಾಡೋದಕ್ಕೆ ಆಗಲ್ಲ. ನಾನು ಹಿಂಗೆ ಹೇಳಿದೆ ಮೊದಲು ಅವಳನ್ನ ಮುಗಿಸ್ಬಿಡೋಣ ಅಂತ. ಆದರೆ ನೀನು ಅದೇನೋ ಫ್ಯೂಚರ್ ಅಂತ ಸುಮ್ಮನಾಗ್ಬಿಟ್ಟೆ. ನೋಡು ಮಮತಾ, ಈಗ ಸದ್ಯಕ್ಕೆ ನಮ್ಮ ದಾರಿಗೆ ಅಡ್ಡವಾಗಿರೋ ಕಲ್ಲನ್ನು ಸರಿಸೋ ಪ್ರಯತ್ನ ಮಾಡೋಣ, ಆಮೇಲೆ ಮಿಕ್ಕಿದ್ದು ಮಾಡೋಣ. ಈಗ ಆ ಕಲ್ಲಿಂದನೇ ಎಡವು ಬೀಳೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಅದು ಎಡವು ಬೀಳೋ ಅಷ್ಟು ಸಣ್ಣ ಕಲ್ಲಲ್ಲ ಮಮತಾ, ದೊಡ್ಡ ಬಂಡೆ. ಬಾಂಬ್ ಬಿಟ್ಟು ಉಡಾಯಿಸೋಣ. ಅದ್ರ ಚೂರು ನಮ್ಮ ಕಣ್ಣಿಗೆ ಬಂದು ಹೊಡೆಯುತ್ತೆ. ಅಕ್ಕ, ನನಗೇನೂ ಅರ್ಥ ಆಗ್ತಿಲ್ಲ. ಪ್ರತಿ ಮಾತಿಗೂ ಏನಾದರೂ ಹೇಳಿ ಸಮಾಧಾನ ಮಾಡ್ತೀಯ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಂಗಾಯ್ತು ನನ್ನ ಕತೆ. ಮಮತಾ, ಇನ್ನೇನಕ್ಕ, ಒಂದು ವಿಷಯದಲ್ಲಿ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ಯಾವ ವಿಷಯ? ನಮಗೆ ಪ್ರತಿದಿನನೂ ನರಕನೇ ಆಗೋಯ್ತಮ್ಮ. ನಿಮ್ಮ ದೊಡ್ಡಪ್ಪನಲ್ಲಿ ಯಾವ ಚೇತರಿಕೆನೂ ಕಾಣಿಸ್ತಿಲ್ಲ. ಅವ್ರನ್ನ ಈ ಸ್ಥಿತಿಲಿ ನೋಡ್ತಿದ್ರೆ ನನಗೆ ತುಂಬ ಹಿಂಸೆ ಆಗುತ್ತೆ ಕಣೆ. ನಂಬಿಕೆ ಕಳ್ಕೊಬೇಡಿ ದೊಡ್ಡಮ್ಮ. ದೊಡ್ಡಪ್ಪ ಹುಷಾರಾಗ್ತಾರೆ, ಅವ್ರಿಗೇನೂ ಆಗಲ್ಲ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ಕಣೆ. ನನ್ನ ನಂಬಿಕೆನ ಉಳಿಸು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಕಂಡು ದೇವ್ರ ಹತ್ರ ಎಲ್ಲ ಹರಕೆ ಕಟ್ಕೊಂಡಿದ್ದೀನಿ. ದೇವರು ಯಾವ ರೂಪದಲ್ಲಿ ಬಂದು ಅವ್ರನ್ನ ಸರಿ ಮಾಡ್ತಾನೋ ಗೊತ್ತಿಲ್ಲ. ಶ್ರಾವಣಿ ಅವ್ರು ನನ್ನ ಕುಟುಂಬಕ್ಕೆ ಶಕ್ತಿ ಕಣೆ. ಅವರೇ ಈ ರೀತಿ ಮಲಗಿದ್ರೆ ನನ್ನ ಶಕ್ತಿನೇ ಕುಂದೋಯ್ತು ಅಂತ ಭಯ ಆಗುತ್ತೆ ಕಣೆ. ನೀವೀಗತ್ರ ನಂಗೆ ಸಹಿಸ್ಕೊಂಡಿರೋದಕ್ಕಾಗಲ್ಲ. ನಾನು ಅಲ್ಲಿ ಬರ್ತೀನಷ್ಟೆ. ಬೇಡಮ್ಮ, ಎಷ್ಟು ದಿನ ಅಂತ ನೀನು ಇಲ್ಲೇ ಇರ್ತೀಯ? ನಾವೆಲ್ಲ ನೋಡ್ಕೋತೀವಿ ಅವ್ರನ್ನ. ಅತ್ತೆ, ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಅಕ್ಕ, ಬಿಂದು, ದೊಡ್ಡಪ್ಪ ಹೇಗಿದ್ದಾರೆ ಬಿಂದು? ಏನಾದರೂ ಮೂಮೆಂಟ್ ಆಯ್ತಾ? ಯಾವ ಮೂಮೆಂಟ್ಸು ಆಗಿಲ್ಲ ಅಕ್ಕ. ಅವ್ರು ಹೇಗಿದ್ರೋ ಹಾಗೇ ಇದ್ದಾರೆ. ಆದರೆ ನೀವು ಚಿಂತೆ ಮಾಡಬೇಡಿ. ಇಲ್ಲೇನಾದರೂ ವಿಷಯ ಇತ್ತು ಅಂದರೆ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನು ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಬರ್ತೀನಿ. ಬೇಡ ಅಕ್ಕ, ಇಲ್ಲಿ ನಾವೆಲ್ಲ ಇದ್ದೀವಿ. ಮಾವನ್ನ ನಾವು ನೋಡ್ಕೊಳ್ತೀವಿ. ನೀವು ಅಲ್ಲೇ ಇದ್ದು ಫಸ್ಟು ನಿಮ್ಮ ಸಂಸಾರನ ಸರಿ ಮಾಡ್ಕೊಳ್ಳಿ. ಅಭಿಭಾವನ ಕನ್ವಿನ್ಸ್ ಮಾಡಿ. ನೀವಿಬ್ಬರು ಮೊದಲಿನ ಥರ ಆಗಬೇಕು. ನೀವಿಬ್ಬರು ಖುಷಿಯಾಗಿರಬೇಕು. ಮಾವ ಹುಷಾರಾದ್ಮೇಲೆ ನಿಮ್ಮಿಬ್ರೂ ಜೊತೇಲಿ ನೋಡಿ ಅವ್ರು ಖುಷಿ ಪಡಬೇಕು. ನೀವೆಲ್ಲೇ ಇದ್ರೂ ನಮ್ಮ ಜೊತೆನೇ ಇದ್ದೀರಾ ಅನ್ನೋ ಧೈರ್ಯ ಇದ್ದೇ ಇದೆ ನಮಗೆ. ಈ ಸಮಯದಲ್ಲಿ ನೀವು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಮುಖ್ಯ. ಸರಿ, ಆಯಿತು. ಅಕ್ಕ, ಕಿಡ್ನಾಪರ್ಸ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಪೊಲೀಸ್ ಬಂದಿದ್ರು. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಕಂಡುಹಿಡಿತೀನಿ ಅಂತ ನನಗೆ ನಂಬಿಕೆ ಕೊಟ್ಟಿದ್ದಾರೆ. ಒಳ್ಳೇದೇ ಆಯಿತು ಬಿಡಿ. ಅವ್ರು ಯಾರು ಅಂತ ಗೊತ್ತಾದರೆ ಮಾವನ ಪ್ರಾಣದ ಬಗ್ಗೆ ಭಯ ಇರಲ್ಲ. ಅದಷ್ಟೇ ಅಲ್ಲ ಬಿಂದು, ನನಗೆ ಮಮತಾ ಅವ್ರ ಮೇಲೆ ಅನುಮಾನ ಇದೆ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಹೇಳಿಬಿಟ್ಟೆ. ಅಕ್ಕ, ಹೌದು ಬಿಂದು, ಯಾರೋ ದೂರದಲ್ಲಿರೋರು ಈ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮವರು ಅನ್ಸ್ಕೊಂಡಿರೋರೆ ಈ ಕೆಲಸ ಮಾಡಿರೋದು. ಆ ದಿನ ಗೂಂಡಾ ಜೊತೆ ಮಮತಾ ಅವ್ರನ್ನ ನೋಡ್ದಾಗಿಂದ ಅವ್ರ ಮೇಲೆ ನನಗೆ ಅನುಮಾನ. ಅಕ್ಕ, ಇದರಿಂದ ನಿಮಗೇನು ಸಮಸ್ಯೆ ಆಗಲ್ಲ ತಾನೆ? ಅವ್ರು ತಪ್ಪು ಮಾಡಿರೋದೇ ನಿಜ ಆದರೆ ನಾನು ಯಾವ ಸಮಸ್ಯೆ ಬೇಕಾದರೂ ಎದುರಿಸ್ತೀನಿ. ಇನ್ಸ್ಪೆಕ್ಟರ್ಗೆ ಅವ್ರ ಫೋಟೋ ಕೂಡ ಶೇರ್ ಮಾಡಿದ್ದೀನಿ. ಆದರೆ ಪವಿತ್ರ ಮಮತಾ ಅವ್ರ ಫೋಟೋ ನೋಡಿ
ಅದು ಇವರಲ್ಲ ಅಂತ ಹೇಳಿದ್ರು ಅಲ್ವಾ? ಪವಿತ್ರ ಹೇಳಿರೋದು ಸತ್ಯನೇ ಆಗಿರ್ಬೋದು. ಮಮತಾ ಅವರು ಅಲ್ಲಿಗೆ ಹೋಗದೆ ಇರ್ಬೋದು. ಆದರೆ ಮಮತಾ ಅಲ್ಲಿ ಯಾರನ್ನೂ ಕಳಿಸಿರ್ಬೋದು ಅಲ್ವಾ? ಹಾಗಾದ್ರೆ ಈ ಕೆಲಸ ಮಮತಾ ಅವ್ರದ್ದೇನಾ? ಅವರಲ್ಲ ಅಂದರೆ ಇನ್ಯಾರು ಆಗಿರಕ್ಕೆ ಸಾಧ್ಯ? ಇಷ್ಟು ದಿನ ಮಮತಾ ಅವ್ರ ಆ್ಯಕ್ಟಿವಿಟೀಸ್ ಮೇಲೆ ನನಗೆ ಅನುಮಾನ ಇತ್ತು. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು ಪ್ಲ್ಯಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬೇರೆ ಯಾರೂ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅವರೇ ಆಗಿರ್ತಾರೆ.